ತುಳುನಾಡಿನಲ್ಲಿ ಅನೇಕ ಕಾರಣಿಕ ಶಕ್ತಿಗಳು ನೆಲೆ ಕಂಡಿದ್ದು, ಇನ್ನೂ ಅನೇಕ ಅರಿವಿಗೆ ಬಾರದ ಸಂಗತಿಗಳು ಈ ನೆಲದಲ್ಲಿ ಇದ್ದು, ಇಂತಹುದೇ ಒಂದು ದಂತಕತೆ ಈಗ ಮುನ್ನೆಲೆಗೆ ಬರುತ್ತಿದೆ. ಬಂಟ್ವಾಳ ತಾಲೂಕಿನ ಪೊಳಲಿ ಶ್ರೀ ದೇವಸ್ಥಾನದಿಂದ ದೇವರಗುಡ್ಡೆಗೆ ಹೋಗುವ ದಾರಿಯಲ್ಲಿ ಇರುವ ಕಾಳಿಕೆರೆ ಸಮೀಪದಲ್ಲಿ ಇರುವ ಬಾಕುಳ ಅಜ್ಜನ ಮೂರ್ತಿಯೊಂದು ಎಲ್ಲರ ಗಮನ ಸೆಳೆಯುತ್ತಿದೆ. ಬೃಹತ್ ಮರಗಳ ಕೆಳಗೆ ಇರುವ ಈ ವಿಶಿಷ್ಟ ರೂಪದ ಮೂರ್ತಿ ಬಗ್ಗೆ ಹಲವು ಕಥೆಗಳಿವೆ. ಒಂದು ಮೂಲದ ಪ್ರಕಾರ ಇದು ಕೆಳ ಸಮುದಾಯದ ಬಾಕುಳ ಅಜ್ಜನದ್ದಾಗಿದ್ದು, ತನಗೆ ಯಾರೂ ನೀರು ನೀಡದೇ ಇದ್ದ ಸಂದರ್ಭದಲ್ಲಿ ನೀರಿಗಾಗಿ ಕೆರೆಯನ್ನ ಅಗೆದರಂತೆ. ಒಂದು ಕೊಟ್ಟು ಮಣ್ಣು ಬಲಭಾಗಕ್ಕೆ ಎಸೆದಾಗ ಅದೊಂದು ಗುಡ್ಡೆ, ಮತ್ತೊಂದು ಕೊಟ್ಟು ಮಣ್ಣು ಎಸೆದಾಗ ಮತ್ತೊಂದು ಗುಡ್ಡೆ ನಿರ್ಮಾಣವಾಯಿತು ಎನ್ನುವ ಪ್ರತೀತಿ ಇದೆ. ಈ ರೀತಿ ಕೆರೆ ಅಗೆದ ಬಳಿಕ ಬಸವಳಿದ ಬಾಕುಳ ಅಜ್ಜ ತನ್ನ ಪತ್ನಿಯಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಅಂಬಲಿ ತರಲು ಹೇಳುತ್ತಾರೆ. ಈ ಸಂದರ್ಭ ಬ್ರಾಹ್ಮಣ ಮಹಿಳೆಯು ಬಟ್ಟೆ ಒಗೆಯುತ್ತಿರುತ್ತಾರೆ ಹಾಗೂ ಅಂಬಲಿ ತರಲು ತಡವಾಗುತ್ತದೆ. ಈ ಸಂದರ್ಭ ತೀರಾ ಆಯಾಸಗೊಂಡಿದ್ದ ಬಾಕುಳ ಅಜ್ಜ, ಅಂಬಲಿ ತರಲು ಹೋದ ನನ್ನ ಹೆಂಡತಿ ಮಾಯವಾದಳು, ಅಂಬಲಿ ನೀಡುವ ಬ್ರಾಹ್ಮಣ ಸ್ತ್ರೀ ಮಾಯವಾದರು, ಅಂಬಲಿಗಾಗಿ ಕಾದು ಕಾದು ನಾನು ಮಾಯವಾದೆನು ಎನ್ನುತ್ತಾರೆ. ಈ ಸಂದರ್ಭದಲ್ಲಿ ಬಾಕುಳ ಅಜ್ಜನು ಮಾಯವಾಗಿ ಕಲ್ಲಾಗಿ ರೂಪುಗೊಂಡರು ಎನ್ನಲಾಗುತ್ತದೆ. ಈ ದನಕರುಗಳಿಗೆ ಏನಾದ್ರು ಸಮಸ್ಯೆ ಆದ್ರೆ, ಅವು ಎಲ್ಲಿಯಾದ್ರೂ ತಪ್ಪಿಸಿ ಹೋದ್ರೆ ಅಥವಾ ಅವುಗಳಿಗೆ ಏನಾದ್ರು ಹುಷಾರಿಲ್ಲದೆ ಇರುವ ಸಂದರ್ಭದಲ್ಲಿ ಬಾಕುಳ ಜನಕ್ಕೆ ಒಂದು ತಾರ ಹಾಕುವ ಅಂತ ಹೇಳಿದ್ರೆ, ಅವರೇನ ಮೊದ್ಲು ಏನಂತ ಹೇಳಿದ್ರೆ, ಈ ದನಕರುಗಳು ಹಟ್ಟಿಯಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಬಾಕುಳ ಜನಕ್ಕೆ ಒಂದು ಹಾಗೆ ಬಯಸ್ತೇವೆ ಅಂತ ಹೇಳಿ ಹಾಗೆ ಮಾಡ್ತಿದ್ರು. ಆಗ ಹೋದ ದನ ಕೂಡ ವಾಪಸ್ ಬಂದದ್ದು ಕೂಡ ಉಂಟು, ಹಾಗೆಲ್ಲ ಉಂಟು. ಹಿಂದೆ ಈ ಕೆರೆಯಲ್ಲಿ ಮೀನು ಹಿಡಿಯಲು ಇಳಿಯುವಾಗ ಬಾಕುಳ ಅಜ್ಜನ ಮುಂದೆ ತೆಂಗಿನಕಾಯಿ ಹೊಡೆದು ಇಳಿಯುತ್ತಿದ್ದರಂತೆ. ಆಗ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಳು ಸಿಗುತ್ತಿದ್ದವು ಎನ್ನುವ ನಂಬಿಕೆ ಇದೆ. ಇನ್ನೊಂದು ಕಥೆಯ ಪ್ರಕಾರ ಇದು ಗುರು ನರಸಿಂಹನ ವಿಗ್ರಹವೂ ಆಗಿದೆ ಎನ್ನಲಾಗುತ್ತದೆ.